ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು ಎಂ ಶಿವಪ್ರಕಾಶ್. ರೈತ ಸಂಕಷ್ಟದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷದ ಶಾಸಕರು ಮಂತ್ರಿಗಿರಿಗೆ ಲಾಭ ನಡೆಸಿರುವುದು ನಾಚಿಕೆಗೇಡಿತನ ಎಂದು ಶಾಸಕ ಕೃಷ್ಣನಾಯ್ಕ ದೂರಿದರು. ವಿಜಯನಗರದ ಹೂವಿನಹಡಗಲಿ ಪಟ್ಟಣದ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಹೂವಿನಹಡಗಲಿ ತಾಲೂಕನ್ನು ಬರಗಾಲದ ತಾಲೂಕು ಪ್ರದೇಶವೆಂದು ಘೋಷಿಸಬೇಕೆಂದು ಒತ್ತಾಯಿಸಿ ತಾಲೂಕು ಬಿಜೆಪಿ ಪಕ್ಷದಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ರ್ಯಾಲಿಯ ನಂತರ ಅವರು ಮಾತನಾಡಿದರು. ಮಳೆ ಹೋಗಿ ನೀರಿಲ್ಲದೆ ರೈತರು ಬಿತ್ತಿದ ಬೀಜ ನೆಲದ ಪಾಲಾಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರವರು ಅವರ ಸಹಾಯಕ್ಕೆ ಬರಬೇಕಾಗಿದೆ ಎಂದು ಹೇಳಿದರು. ಮಳೆ ಹೋಗಿ ರೈತರ ಅತೀವ ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಅಧಿಕಾರಕ್ಕಾಗಿ ಮಂತ್ರಿಗಿರಿ ಗಿಟ್ಟಿಸುವುದಕ್ಕಾಗಿ ಶಾಸಕರು ಡೆಲ್ಲಿಯಲ್ಲಿ ಕುಳಿತು ಅಧಿಕಾರ ದಾಹವನ್ನು ತೋರಿಸುತ್ತಿರುವುದು ಅತ್ಯಂತ ಅನ್ಯಾಯವಾಗಿದೆ ಎಂದರು. ರೈತರ 1 ಎಕರೆ ಭೂಮಿಗೆ 50,000 ರೂಗಳ ಪರಿಹಾರವನ್ನು ಘೋಷಿಸಬೇಕು, ಸಾಲ ಮನ್ನಾ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ಮಾಜಿ ಶಾಸಕ ನಂದಹಳ್ಳಿ ಹಾಲಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜೀವ್ ರೆಡ್ಡಿ, ತಾಲೂಕು ಅಧ್ಯಕ್ಷ ಪೂಜಾರಿ ಮಲ್ಲಿಕಾರ್ಜುನ, ಮುಖಂಡರಾದ ಹೊಳಲು ಬಸಣ್ಣ, ಕೊಟ್ರೇಶ್ ನಾಯ್ಕ್, ಈಟಿ ಲಿಂಗರಾಜ್, ಪುತ್ರೇಶ್, ಕೋಡಿಹಳ್ಳಿ ಕೊಟ್ರೇಶ್, ಬಸವರಾಜ್, ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನಂತರ ತಹಸೀಲ್ದಾರ್ KM ಗುರುಬಸವರಾಜರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಭಾಗ ವಹಿಸಿದಂಥ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸಂಜೀವ್ ರೆಡ್ಡಿ ಅವರೇ, ಪಕ್ಷದ ಮಂಡಲ ಅಧ್ಯಕ್ಷರಾದ ಪೂಜಾರ್ ಬಸಣ್ಣ ಅವರೇ, ಮಾಜಿ ಶಾಸಕರಾದ ನಂದಹಳ್ಳಿ ಹಾಲಪ್ಪ ಅವರೇ, ಪಕ್ಷದ ಎಲ್ಲ ಹಿರಿಯರೇ, ಪಕ್ಷದ ಎಲ್ಲ ವಿವಿಧ ಪದಾಧಿಕಾರಿಗಳೇ, ಮಹಿಳಾ ಮೋರ್ಚಾದ ಎಲ್ಲ ಅಕ್ಕಂದಿರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ ತಾಂಡವಾಡ್ತಾ ಇದೆ. ಇವತ್ತು ಹೊಲಗಳಲ್ಲಿ ಮಳೆ ಇಲ್ಲದೆ ನೀರಿನ ಕೊರತೆಯಿಂದ ಇವತ್ತು ಬೆಳೆಗಳಿಗೆ ರೈತರು ಹರಗ್ತಿದ್ದಾರೆ. ಕೃಷಿ ಅವಲಂಬಿತ ಪ್ರದೇಶ ಇದು. ಇವತ್ತು ಕೃಷಿ ಕೈಗೊಟ್ಟಂತಂದ್ರೆ ಬೇರೆ ಪರ್ಯಾಯ ದಾರಿ ಇಲ್ಲ ಜೀವನ ಮಾಡಲಿಕ್ಕೆ. ಆ ರೀತಿಯ ಸಂಕಟದಲ್ಲಿದ್ದಾಗ ಸುಮಾರು 1 ಎಕರೆಗೆ 30,000 ರಿಂದ 35,000 ಸಾಲ ಸೂಲ ಮಾಡಿ ಇವತ್ತು ಆದಂತ ಬೆಳೆಗಳು ಇವತ್ತು ಒಂದು ಕಾಳು ಕೂಡ ನೋಡಲಾದ ಪರಿಸ್ಥಿತಿ ಇವತ್ತು ಉದ್ಭವವಾಗಿದೆ. ಇವತ್ತು ಬೆಳೆಗಳಿಗಂತೇಳಿ ಮಾಡಿದಂತ ಸಾಲಗಳು ಇವತ್ತು ಬ್ಯಾಂಕಲ್ಲಿ ಸಾಲ ರೂಪದಲ್ಲಿ ದಿನದಿಂದ ದಿನ ಅದಕ್ಕೆ ಬಡ್ಡಿ ಬರ್ತಾ ಇದೆ. ರೈತರು, ಸಾಮಾನ್ಯ ರೈತರು ಇವತ್ತು ಜೀವನ ಮಾಡಬೇಕಾ ಅಥವಾ ಇಲ್ಲ ಅನ್ನೋದು ಪರಿಸ್ಥಿತಿ ವಾತಾವರಣ ನಿರ್ಮಾಣವಾಗಿದೆ. ಇಂಥ ಸಂಕಟದ ಸಮಯದಲ್ಲಿ ರಾಜ್ಯ ಸರ್ಕಾರದವರು ಹನಿಮೂನ್ ರೀತಿಯಿಂದ ಇವತ್ತು ದೆಹಲಿಯಲ್ಲಿ ಹೋಗಿ ಸುಮಾರು ತಿಂಗಳಗಟ್ಟಲೆ ಅವರವರ ಮಂತ್ರಿಗಿರಿಗೋಸ್ಕರ ಇವತ್ತು ದೆಹಲಿಯಲ್ಲಿ ಹನಿಮೂನ್ ಮಾಡಿಕೊಂಡು ಇವತ್ತು ರಾಜ್ಯಕ್ಕೆ ಬಂದಿದ್ದಾರೆ. ರಾಜ್ಯಕ್ಕೆ ಬಂದರೂ ಕೂಡ ಇನ್ನೂರಿಗೆ ಕೂಡ ಖಾತೆ ಹಂಚಿಕೆ ಆಗಲಾರದೆ ಇವತ್ತು ನಮ್ಮ ಕೃಷಿ ಸಚಿವರು ಯಾರನ್ನೋದು ಕೂಡ ಗೊತ್ತಾಗಲಾರ ರೀತಿಯಿಂದ ಇವತ್ತು ರೈತರಿಗೆ ಮುಂದಿನ ದಾರಿ ಏನು ಅನ್ನೋದು ಕೂಡ ಗೊತ್ತಾಗಲಾರ ರೀತಿಯಿಂದ ಇವತ್ತು ಈ ಸರ್ಕಾರ ನಡ್ಕೊಳ್ತಾ ಇದೆ. ಹಾಗಾಗಿ ಎಲ್ಲ ರೈತರು ಎಲ್ಲ ಗಮನಿಸಿದ್ದಾರೆ ಇವ್ರು ಏನೇನು ಮಾಡ್ತಾ ಇದಾರೆ ಅಂತೇಳಿ. ಇವತ್ತು ಭಾರತೀಯ ಜನತಾ ಪಕ್ಷದಿಂದ ಇವತ್ತು ಹೂವಿನಹಡಗಲಿ ವಿಧಾನ ಸಭೆ ಮತ್ತು ನಮ್ಮ ಮಂಡಲ ವತಿಯಿಂದ ಇವತ್ತು ನಾವು ರೈತರ ಪರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸರ್ಕಾರ ತಕ್ಷಣವಾಗಿ ನಮ್ಮ ಕ್ಷೇತ್ರವನ್ನು ಬರಗಾಲ ತಾಲೂಕು ಅಂತೇಳಿ ಘೋಷಣೆ ಮಾಡಬೇಕು. ಬರಗಾಲ ಅಂತೇಳಿ ಘೋಷಣೆ ಮಾಡಬೇಕು. ರೈತರಿಗೆ, ಪ್ರತಿಯೊಬ್ಬ ರೈತರಿಗೆ ಎಕರೆಗೆ 50,000ವನ್ನು ಪರಿಹಾರ ರೂಪವಾಗಿ ಕೊಡಬೇಕು. ರೈತರು ಮಾಡಿದಂತ ಬೆಳೆ ಸಾಲಗಳಿಗೆಲ್ಲ ಸಂಪೂರ್ಣ ಮನ್ನಾ ಆಗಬೇಕು. ಇವತ್ತು ಕ್ಷೇತ್ರಕ್ಕೆ ಕುಡಿಯ ನೀರಿಗೆ ಮತ್ತು ದನಕರಗಳಿಗೆಲ್ಲ ಮೇವಿಗಂತೇಳಿ ಪ್ರತಿ ಕ್ಷೇತ್ರಕ್ಕೆ ಕಡಿಮೆ ಅಂದ್ರೆ ಒಂದು 50 ಕೋಟಿ ಇವತ್ತು ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು.
ಜೊತೆಯಲ್ಲಿ ಇವತ್ತು ಕೆಲಸ ಕೂಲಿ ಇಲ್ಲ ಅಂತೇಳಿ ಇವತ್ತೇನು ಗುಳೆ ಹೋಗ್ತಾ ಇದ್ದಾರೆ. ಅವರ ಅನುಕೂಲಕ್ಕೋಸ್ಕರ ಕೆಲಸವನ್ನು ಕೊಡೋದರ ಕೆಲಸವನ್ನು ಮಾಡಬೇಕು. ಗೂಳೆ ಹೋದಂತ ರೈತರ ಮಕ್ಕಳಿಗೆ ವಿಶೇಷವಾಗಿ ಒಂದು ಹಾಸ್ಟೆಲ್ ತೆರವಿ ಆ ಮಕ್ಕಳಿಗೆ ನೋಡೋದರ ಕೆಲಸಗಳಾಗಬೇಕು. ಇವೆಲ್ಲ ಬೇಡಿಕೆಗಳನ್ನು ನಾವು ಮುಂದಿಟ್ಕೊಂಡು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ತಕ್ಷಣ ಈ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ಹಳ್ಳಿಯಿಂದ ರೈತರನ್ನ ಕಟ್ಕೊಂಡು ಬೃಹತ್ ಹೋರಾಟ ಮಾಡ್ತೇವೆ ಅಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಕೊಂತ ಆದಷ್ಟು ಬೇಗ ಈ ನಮ್ಮ ಮತಕ್ಷೇತ್ರವನ್ನು ಬರಗಾಲ ಕ್ಷೇತ್ರವನ್ನಾಗಿ ಘೋಷಣೆ ಮಾಡಿ ತಕ್ಷಣ ಪರಿಹಾರಗಳನ್ನು ಇವರು ಕೊಡಬೇಕು. ಮತ್ತೆ ರೈತರನ್ನು ಮೊನ್ನೆ ಕಟ್ಟಂತ ಬೆಳೆ ವಿಮೆ ದುಡ್ಡನ್ನು ಕೂಡ ಸರ್ಕಾರನೇ ಬರೆಸಬೇಕಂತ ಹೇಳಿ ನಾನು ಈ ಹೋರಾಟದ ಮೂಲಕ ಸರ್ಕಾರಕ್ಕೆ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಇವತ್ತು ಕೃಷಿ ಮೇಲೆ ನಾವೆಲ್ಲ ಅವಲಂಬಿತ ಆಗಿದ್ದೀವಿ. ಮಳೆ ಇಲ್ಲ ಅಂತಂದ್ರೆ ಹೊಲಗಳಲ್ಲಿ ನಮಗೆ ಯಾವುದೇ ರೀತಿಯ ಕೆಲಸಗಳಿರಲ್ಲ, ಮತ್ತೆ ಯಾವುದೇ ರೀತಿ ಅದರಿಂದ ನಮಗೆ ಮನೆ ನಡೆಸಲಿಕ್ಕೆ ಆಗಲ್ಲ. ಮುಂದಿನ ದಿನಗಳಲ್ಲಿ ರೈತರ ಮಕ್ಕಳ ವಿದ್ಯಾಭ್ಯಾಸದಿಂದ ಹಿಡ್ಕೊಂಡು ಆ ರೈತರಿಗೆ ಉದ್ಯೋಗ ಕೊಡೋದ್ರಿಂದ ಹಿಡ್ಕೊಂಡು ನಾಳೆ ಆ ಮನೆಯಲ್ಲಿ ಆಗುವ ಮದುವೆ ಗಿದುವೆಗೆಲ್ಲ ಸರ್ಕಾರ ಅವ್ರ ಜೊತೆಲಿ ನಿಲ್ಲಬೇಕು. ಮತ್ತು ತಕ್ಷಣ ಎಲ್ಲ ರೈತರಿಗೆ ಜೀವನ ನಡೆಸಲಿಕ್ಕೆ ಆಗ ರೀತಿಯಿಂದ ಕೆಲಸ ಕಾಮಗಾರಿಗಳು ಘೋಷಣೆ ಮಾಡಬೇಕು. ಅದಕ್ಕೆ ಅನುದಾನ ಕೂಡ ಬಿಡುಗಡೆ ಮಾಡಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.